VFX ವಾಸ್ ಅಬ್ಸಲ್ಯೂಟ್ಲಿ ಮೈಂಡ್ ಬ್ಲೋಯಿಂಗ್. ಹಾಲಿವುಡ್ ಲೆವೆಲ್ ವರ್ಕ್ ಮಾಡಿದ್ದಾರೆ. ಹುಲಿ ಇರೋ ಪ್ರತಿಯೊಂದು ಸೀನ್ ಕೂಡ VFX ಅಂತ ಅನ್ಸೋದೇ ಇಲ್ಲ. ಇನ್ನು ವಾರ್ ಸೀಕ್ವೆನ್ಸಸ್ ಕೂಡ ಅಷ್ಟೇ, ನಿಮ್ಗೆ ಗೊತ್ತಾಗಲ್ಲ VFX ಇದೆ ಅಂತ. ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ಒಂದು ಕೆಲವು ಕಡೆ ಸ್ವಲ್ಪ ವೀಕ್ ಅಂತ ಅನ್ನಿಸ್ತು, ಬಟ್ ಅದರಿಂದ ಎಕ್ಸ್ಪೀರಿಯನ್ಸ್ ಏನು ಹಾಳಾಗಲ್ಲ. ಇನ್ನು ಅರವಿಂದ್ ಕಶ್ಯಪ್ ಅವರು ಸಿನಿಮಾಟೋಗ್ರಫಿಲೂ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಫ್ರೇಮ್, ಅದು 1 ಸೆಕೆಂಡ್ ಫ್ರೇಮ್ ಆಗಿದ್ರು ಕೂಡ ಅದನ್ನ ಸೆಟಪ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಂಡಿದೆ, ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಎಷ್ಟೋ ಮೂವೀಸ್ ಅಲ್ಲಿ ವೈಡ್ ಶಾಟ್ಸ್ ಮತ್ತೆ ಡ್ರೋನ್ ಶಾಟ್ಸ್ ಅನ್ನ VFX ಯೂಸ್ ಮಾಡಿ ತೋರಿಸ್ತಾರೆ, ಬಟ್ ಇಲ್ಲಿ ನಮ್ಗೆ ಅದು ಸೆಟ್ ಅಂತ ಗೊತ್ತಾಗದೆ ಇರೋ ತರ ಬ್ಯೂಟಿಫುಲಿ ತೋರಿಸಿದ್ದಾರೆ. ಇನ್ನು ಆಕ್ಷನ್ ಸೀಕ್ವೆನ್ಸಸ್ ಅಲ್ಲೂ ಸಿಂಗಲ್ ಟೆಕ್ಸ್ ಅನ್ನ ತುಂಬಾ ಬ್ಯೂಟಿಫುಲಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಒರಿಜಿನಲ್ ಕಾಂತಾರ ಒಂದು ಟೀಲ್ ಅಂಡ್ ಆರೆಂಜ್ ಲುಕ್ ಅಲ್ಲಿ ಇತ್ತು, ಇದ್ರಲ್ಲಿ ಅದನ್ನ ಸ್ವಲ್ಪ ಮಾಡಿಫೈ ಮಾಡಿ ಟೀಲ್ ಅಂಡ್ ರೆಡ್ ಲುಕ್ ಇಟ್ಟಿದ್ದಾರೆ. ನಿಮ್ಗೆ ಲ್ಯಾಂಪ್ಸ್ ನೋಡುವಾಗ ರೆಡ್ ಇರೋದು ಗೊತ್ತಾಗುತ್ತೆ. ಇನ್ನು ಮ್ಯೂಸಿಕ್, ರಿಷಬ್ ಶೆಟ್ಟಿ ಅವರು ಕಾಂತಾರದ ಒಂದು ಪಿಲ್ಲರ್ ಆದ್ರೆ ಅಜನೀಶ್ ಲೋಕನಾಥ್ ಅವರು ಇನ್ನೊಂದಂತ ಹೇಳ್ಬೋದು. ವಿದೌಟ್ ಅಜನೀಶ್ ಲೋಕನಾಥ್ ದೇರ್ ಇಸ್ ನೋ ಕಾಂತಾರ. ಎಷ್ಟೋ ಮ್ಯೂಸಿಕ್ ನ ಒರಿಜಿನಲ್ ಕಾಂತಾರದಿಂದ ರಿಟೇನ್ ಮಾಡಿ ಕೆಲವೊಂದನ್ನ ಎನ್ಹಾನ್ಸ್ ಮಾಡಿ ಯೂಸ್ ಮಾಡಿದ್ದಾರೆ. ಎಲ್ಲಾ ಕಡೆ ಅದು ಪರ್ಫೆಕ್ಟ್ಲಿ ವರ್ಕ್ ಆಗಿದೆ, ಎಸ್ಪೆಷಲಿ ಇಂಟರ್ವಲ್ ಸೀನ್ ಅಲ್ಲಿ ಯೂಸ್ ಮಾಡಿರೋ ಬ್ಯಾಕ್ ಗ್ರೌಂಡ್ ಸ್ಕೋರ್ ನನಗೆ ಇಡೀ ಮೂವಿಯಲ್ಲಿ ತುಂಬಾ ಇಷ್ಟ ಆಯ್ತು. ಇನ್ನು ಪ್ರೊಡಕ್ಷನ್ ಡಿಸೈನ್, ಸಚ್ ಪರ್ಫೆಕ್ಷನ್ ಇನ್ ಇಂಡಿಯನ್ ಸಿನಿಮಾ. ರಾಜಸಭೆ, ಪೋರ್ಟ್, ಮಾರ್ಕೆಟ್, ರಥದ ಸೀನ್ ಎಲ್ಲಾನು ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ರಾಜನ ಅರಮನೆನ ಬೆಟ್ಟದ ಮೇಲೆ ಪ್ಲೇಸ್ ಮಾಡಿರೋದೇ ಒಂದು ಅಚೀವ್ಮೆಂಟ್, ಅದರಲ್ಲಿ ತುಂಬಾ ಎಫರ್ಟ್ ಹೋಗಿರುತ್ತೆ. ಇನ್ನು ಪ್ರಗತಿ ಶೆಟ್ಟಿ ಅವರು ಕೂಡ ಕಾಸ್ಟ್ಯೂಮ್ ಅಲ್ಲಿ ತುಂಬಾ ಒಳ್ಳೆ ವರ್ಕ್ ಮಾಡಿದ್ದಾರೆ. ಸೊ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಅವರವರ ಏರಿಯಾದಲ್ಲಿ ಎಕ್ಸೆಪ್ಷನಲ್ ವರ್ಕ್ ಕೊಟ್ಟಿದ್ದಾರೆ. ಇದರಿಂದ ಮೂವಿ ಕ್ಲೋಸ್ ಟು ಪರ್ಫೆಕ್ಷನ್ ಅಂತ ಹೇಳ್ಬೋದು.